ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 18ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಚೀನಾ ವಿಶ್ವದ ಮೊದಲ ಅವಳಿ ಗೋಪುರದ ಸೌರ ಉಷ್ಣ ವಿದ್ಯುತ್ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಿತು? ಸರಿಯಾದಂತಹ ಉತ್ತರ ಗೋಬಿ ಮರುಭೂಮಿ. ಇತ್ತೀಚೆಗೆ ಪ್ಯಾಟ್ರಿಕ್ ಹರ್ಮಿನಿ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂತಹ ಉತ್ತರ ಸೀಶೆಲ್ಸ್. ಇತ್ತೀಚೆಗೆ ಯಾವ ದೇಶದಲ್ಲಿ ಜ್ವರದಿಂದ 4,000ಕ್ಕೂ ಹೆಚ್ಚು ವರದಿಯಾದ ಪ್ರಕರಣಗಳೊಂದಿಗೆ ರಾಷ್ಟ್ರವ್ಯಾಪಿ ಜ್ವರ ಸಾಂಕ್ರಾಮಿಕ ರೋಗವನ್ನು ಘೋಷಿಸಿದೆ? ಸರಿಯಾದಂತಹ ಉತ್ತರ ಜಪಾನ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ದೇಶದ ಮೊದಲ ಹೈಪರ್ಸಾನಿಕ್ ಕ್ಷಿಪಣಿ ಯಾವುದು? ಸರಿಯಾದಂತಹ ಉತ್ತರ ಧ್ವನಿ. ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಹೊಸ ಸದಸ್ಯನಾಗಿ ಸೇರ್ಪಡೆಗೊಂಡಿದೆ? ಸರಿಯಾದಂತಹ ಉತ್ತರ ಅರ್ಮೇನಿಯಾ. ಭಾರತದ ಪಿಪ್ರಾಹ್ವಾದ ಬುದ್ಧನ ಪವಿತ್ರ ಅವಶೇಷಗಳನ್ನು ಯಾವ ದೇಶದ ಕಲ್ಮಿಕಿಯಾ ಗಣರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರದರ್ಶಿಸಲಾಗುವುದು? ಸರಿಯಾದಂತಹ ಉತ್ತರ ರಷ್ಯಾ. ಇತ್ತೀಚೆಗೆ ಭಾರತೀಯ ಕರಾವಳಿ ಕಾವಲು ಪಡೆ 2 ದಿನಗಳ ಪ್ರಾದೇಶಿಕ ಶೋಧ ಮತ್ತು ರಕ್ಷಣಾ ಅಭ್ಯಾಸ RESAREX ರೀಜನಲ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ 25 ಅನ್ನು ಎಲ್ಲಿ ಆಯೋಜಿಸಿದೆ? ಸರಿಯಾದಂತಹ ಉತ್ತರ ಕರ್ನಾಟಕ. ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವಾಲಯವು ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ಯಾರನ್ನು ನೇಮಿಸಿದೆ? ಸರಿಯಾದಂತಹ ಉತ್ತರ ದೀಪಿಕಾ ಪಡುಕೋಣೆ. ಇತ್ತೀಚೆಗೆ ಕ್ರಿಕೆಟ್ನ ಎಲ್ಲ ಸ್ವರೂಪಗಳಲ್ಲಿ 50 ಪಂದ್ಯಗಳನ್ನು ಆಡಿದ ಮೊದಲ ಭಾರತೀಯ ವೇಗದ ಬೌಲರ್ ಯಾರು? ಸರಿಯಾದಂತಹ ಉತ್ತರ ಜಸ್ಪ್ರೀತ್ ಬುಮ್ರಾ. ಇತ್ತೀಚೆಗೆ 2025 ನಗರಾಭಿವೃದ್ಧಿ ವರ್ಷ ಎಂದು ಯಾರು ಘೋಷಿಸಿದ್ದಾರೆ? ಸರಿಯಾದಂತಹ ಉತ್ತರ ಗುಜರಾತ್. ಇತ್ತೀಚೆಗೆ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಯಾವ ರಾಜ್ಯಗಳ ಪ್ರಮುಖ ಬಂದರುಗಳನ್ನು ಹಸಿರು ಹೈಡ್ರೋಜನ್ ಕೇಂದ್ರಗಳಾಗಿ ಗುರುತಿಸಲಾಗಿದೆ? ಸರಿಯಾದಂತಹ ಉತ್ತರ ಗುಜರಾತ್, ತಮಿಳುನಾಡು ಮತ್ತು ಒಡಿಶಾ. 2025 ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾರು ಸ್ವೀಕರಿಸಿದ್ದಾರೆ? ಸರಿಯಾದಂತಹ ಉತ್ತರ ಜೋಯಲ್ ಮುಕೀರ್, ಫಿಲಿಪ್ ಅಘಿಯಾನ್ ಮತ್ತು ಪೀಟರ್ ಹೋವಿಟ್. ಇತ್ತೀಚೆಗೆ 2025 ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದಂತಹ ಉತ್ತರ 102ನೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.